ಮುಂದಿನ ರಾಶಿ ಸಿಂಹ. ನೋಡಿ, ಸಿಂಹಕ್ಕೆ ರಾಶಿಯಲ್ಲಿ ಕೇತು ಇರೋದ್ರಿಂದ ಸಿಂಹ ರಾಶಿಯವರ ಆರೋಗ್ಯದಲ್ಲಿ ಏರುಪೇರಿರುತ್ತೆ. ಇಮ್ಯೂನ್ ಸಿಸ್ಟಮ್ ಬೇಸಿಕ್ಕಾಗಿ ವೀಕ್ ಆಗುತ್ತೆ. ಹಾಗೆಯೇ ಸಣ್ಣ ಪುಟ್ಟ ಸೋಂಕುಗಳು, ಅಲರ್ಜೀಸ್ ಅಂತ ಉಂಟಾಗುತ್ತೆ. ರಾಶ್ಯಾಧಿಪತಿ ರವಿ ಪಂಚಮದಲ್ಲಿದ್ದು ರವಿ ಮೇಲೆ ಶನಿಯ ದಶಮ ದೃಷ್ಟಿ ಇರೋದ್ರಿಂದ ಸಿಂಹ ರಾಶಿಯವರಿಗೆ, ಸಿಂಹ ರಾಶಿಯ ಹೃದ್ರೋಗಿಗಳಿಗೆ ಉಲ್ಬಣ ಆಗುವಂಥ ಸಾಧ್ಯತೆ ಇರುತ್ತೆ. ಓಕೆ, ಇದು ಅಷ್ಟೇ ಭಾಳ ಸಿಂಪಲ್ಲಾಗಿ ಕೆಲವು ಕಡೆ ಕಾಂಬಿನೇಷನ್ಸ್ ಕೊಡ್ತಾರೆ. ಸೂರ್ಯನಿಗೂ ಶನಿಗೆ ಸಂಬಂಧ ಇದ್ದರೆ ವಿತಿನ್ 2 ಡಿಗ್ರೀಸ್ ಇದ್ದರೆ, ಸೂರ್ಯನಿಗೂ ಕೇತುಗೆ ಸಂಬಂಧ ಇದ್ದರೆ 90% ಕೇಸಲ್ಲಿ ಐ ಇಶ್ಯೂಸ್ ಆರ್ ಹಾರ್ಟ್ ಇಶ್ಯೂಸ್ ಬರುತ್ತೆ. ಏನು ಮಾಡಬೇಕು ಅಂತಾರೆ, ಆದಿತ್ಯ ಪ್ರಾಣಾಯಾಮ ಮಾಡಬೇಕು, ಎಕ್ಸರ್ಸೈಸ್ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಸರಿ ಹೋಗುತ್ತೆ ಅವಾಗ. ಸುಶ್ರುತ ಸಮಿತಿಯ ಪ್ರಕಾರ ರವಿ ಶನಿಯ ಸಂಬಂಧ ಇದ್ದರೆ ಕೊಲೆಸ್ಟ್ರಾಲ್ ಹೆಚ್ಚಳಾಗುತ್ತೆ. ಓಕೆ, ಪಂಚಮದಲ್ಲಿ ಯೋಗಕಾರಕ ಕುಜ ಇರೋದ್ರಿಂದ ಹಿಂದೆ ಮಾಡಿದ ಹೂಡಿಕೆಗಳಿಂದ ಲಾಭ ಸಿಗುತ್ತೆ. ಆದರೆ ಸಿಂಹ ರಾಶಿಯ ಗರ್ಭಿಣಿಯರು ಹೆಚ್ಚಿನ ಜಾಗೃತಿ ವಹಿಸಬೇಕು. ಯಾಕೆಂದರೆ ಪಂಚಮದಲ್ಲಿ ಕುಜ ಇದ್ದರೆ ಗರ್ಭಕೋಶದ ಏರುಪೇರುಗಳು, ತೊಂದರೆಗಳು ಉಂಟಾಗೋಂಥ ಸಾಧ್ಯತೆ ಇರುತ್ತೆ. ಮತ್ತು ಹುಸಿ ವೈದ್ಯರ ಹತ್ರ ಹೋಗಿ ಎಡವಟ್ಟು ಮಾಡ್ಕೊಳ್ತಾರೆ. ಹಾಗೆಯೇ ಪಂಚಮದಲ್ಲಿ ಕುಜ ಹಾಗೂ ಶುಕ್ರನ ಮಿಲನ ಇದ್ದರೆ ಸಿಂಹ ರಾಶಿಯ ಗರ್ಭಿಣಿಯರಿಗೆ ವಾಹನ ಅಪಘಾತದಿಂದ ಸಾಧ್ಯ ಆಗುತ್ತೆ, ಅಪಘಾತದ ಸಾಧ್ಯತೆ ಇರುತ್ತೆ. ಪ್ರತ್ಯೇಕವಾಗಿ ಈ ರಾಶಿಯ ಗರ್ಭಿಣಿಯರು ದ್ವಿಚಕ್ರ ವಾಹನದಲ್ಲಿ ಪ್ರಯಾಣ ಮಾಡಬಾರ್ದು, ಹಾಗೆಯೇ ದ್ವಿಚಕ್ರ ವಾಹನವನ್ನು ಚಲಾಯಿಸಬಾರ್ದು ಸದ್ಯಕ್ಕೆ, ಅಟ್ಲೀಸ್ಟ್ ಫಾರ್ ದ ನೆಕ್ಸ್ಟ್ ಅವ್ರ ಪ್ರೆಗ್ನೆನ್ಸಿ ಆಗೋವರೆಗೆ. ಆಮೇಲೆ ಧನಸ್ಥಾನದಲ್ಲಿ ಹಾಗೂ ಲಾಭಸ್ಥಾನಾಧಿಪತಿ ಬುಧ ಕೂಡ ಪಂಚಮದಲ್ಲಿರೋದ್ರಿಂದ ಫೈನಾನ್ಷಿಯಲ್ ರಿಟರ್ನ್ಸ್ಗೆ ಅದು ಒಳ್ಳೆಯದು. ಆದರೆ ರೋಗಸ್ಥಾನಾಧಿಪತಿ ಶನಿ ರವಿ ಹಾಗೂ ಬುಧನ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ಸಿಂಹ ರಾಶಿಯವರಿಗೆ ನರ ದೌರ್ಬಲ್ಯ ಕೂಡ ಉಂಟಾಗೋ ಸಾಧ್ಯತೆ ಇರುತ್ತೆ. ಪತಿ ಅಥವಾ ಪತ್ನಿಯ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಸಪ್ತಮದಲ್ಲಿ ರಾಹು ಇರೋದ್ರಿಂದ ಮದುವೆ ಪ್ರಯತ್ನದಲ್ಲಿ ವಂಚನೆ, ಹಾಗೆಯೇ ಹುಡುಕ ಗಂಡನಿಂದ ಸ್ವಲ್ಪ ಹಿಂಸೆ ಜಾಸ್ತಿ ಆಗುತ್ತೆ ಅಂತ. ಓಕೆ, ಅದು ಜಾತಕದ ಪ್ರಕಾರ ಏನಿದೆ ಹೇಳಿದ್ದೀನಿ ನಾನು. ಕರ್ಮಸ್ಥಾನದಲ್ಲಿ ಉಚ್ಚ ಚಂದ್ರ ಇರೋದರಿಂದ ಸಿಂಹ ರಾಶಿಯ ಹೋಟೆಲ್ ಉದ್ಯಮಿಗಳು ಹಾಗೂ ಆಹಾರ ವರ್ತಕರಿಗೆ ಲಾಭ ಹೆಚ್ಚುತ್ತೆ. ಪಂಚಮಾಧಿಪತಿ ಗುರು ವಕ್ರ ಸ್ಥಿತಿಯಲ್ಲಿ ಪಂಚಮದ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ಇವರ ಮಕ್ಕಳು ಸ್ಕೂಲ್, ಕಾಲೇಜ್ ಅಥವಾ ನೌಕರಿ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಪೋಷಕರಿಂದ ದೂರ ಆಗುವಂಥ ಸಾಧ್ಯತೆ ಇರುತ್ತೆ. ಈಗ ಮಕ್ಕಳು ಯಾವುದೋ ಬೇರೆ ಊರಲ್ಲಿ ನಾವು ಬೋರ್ಡಿಂಗ್ ಸೇರಿಸೋದು, ಅಥವಾ ದೊಡ್ಡವ್ರು ಬಂದು ಇಲ್ಲ MS ಮಾಡೋಕ್ಕೆ, ಸರ್ಜರಿ ಮಾಡೋಕ್ಕೆ ಲಂಡನ್ಗೆ ಹೋಗೋದು, ಈ ರೀತಿಯಲ್ಲಿ ಆಗುವಂಥ ಸಾಧ್ಯತೆ, ಅದರಿಂದ ದೂರ ಆಗುವಂಥದ್ದು. ಇನ್ನು ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಪೂರ್ವ ಪುಣ್ಯಸ್ಥಾನದಲ್ಲಿ ಅದರ ಅಧಿಪತಿ ಗುರು ಲಾಭದಲ್ಲಿ ಬುಧನ ಮನೆಯಲ್ಲಿರೋದ್ರಿಂದ, ಬುಧನ ಅಧಿದೇವತೆ ಮಹಾವಿಷ್ಣು ಆಗಿರೋದ್ರಿಂದ ಸಿಂಹ ರಾಶಿಯವರು ವಿಷ್ಣು ಆರಾಧನೆ ಮಾಡಿದ್ರೆ ಬಹಳ ಒಳ್ಳೆಯದು. ಅಂದರೆ ಸಿಂಪಲ್ ಕೃಷ್ಣ ಮಂತ್ರ ಬರುತ್ತೆ. ಆ ಕೃಷ್ಣ ಮಂತ್ರವನ್ನು ದಿನನಿತ್ಯ ಸಂಜೆ ಸೂರ್ಯಾಸ್ತಮದ ನಂತರ ರಾತ್ರಿ ಊಟಕ್ಕೆ ಮುಂಚಿತವಾಗಿ 108 ಬಾರಿ ಜಪಿಸಿದರೆ ಆ ಸೌಂಡ್ ವೈಬ್ರೇಷನ್ನಿಂದ ಭಾಳ ಒಳ್ಳೆಯದಾಗತ್ತೆ. ಕೆಲವೇ ದಿನಗಳಲ್ಲಿ ನಾನು ಭಾಳ ಕೇಸಸ್ ನೋಡಿದಂಗೆ ಶ್ರೀ ಮಹಾವಿಷ್ಣು ಹೇಗೆ ರಕ್ಷಿಸ್ತಾನೆ ಅಂತ ಅವ್ರಿಗೆ ಫೀಲ್ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಕೆನಾಟ್ ಟೆಲ್ ಎವ್ರಿಥಿಂಗ್, ಬಟ್ ಎಕ್ಸ್ಪೀರಿಯನ್ಸ್ ಕ್ಯಾನ್ ಆಲ್ಸೋ ಶೋ ಯು ವಾಟ್ ಸಮ್ಟೈಮ್ಸ್ ಕ್ಯಾನ್ ಹ್ಯಾಪನ್ ವಿಚ್ ಕಾಂಟ್ ಬಿ ಎಕ್ಸ್ಪ್ಲೇನ್ ಟು ಅದರ್ಸ್. ಸೊ ಇದು ಮಂತ್ರ ಯಾವುದು ಅಂದರೆ ಓಂ ಕ್ಲೀಂ ಕೃಷ್ಣಾಯ ವಾಸುದೇವಾಯ ಗೋವಿಂದಾಯ ನಮೋ ನಮಃ ಅಂತ ಬರುತ್ತೆ. ಈ ಮಂತ್ರ ಭಾಳ ಸಿಂಪಲ್ ಆಗಿದೆ, ಬಟ್ ಭಾಳ ಅದ್ಭುತವಾಗಿ ವರ್ಕಾಗುತ್ತೆ. ಓಂ ಕ್ಲೀಂ ಕೃಷ್ಣಾಯ ವಾಸುದೇವಾಯ ಗೋವಿಂದಾಯ ನಮೋ ನಮಃ ಅಂತ. ಇಷ್ಟು ಸಿಂಹರಾಶಿಗೆ ಸಂಬಂಧಪಟ್ಟಿದ್ದು. ಸರಿ, ಕನ್ಯಾ ರಾಶಿ. ನೋಡಿ, ರಾಶ್ಯಾಧಿಪತಿ ಬುಧ ಚತುರ್ಥ ಕೇಂದ್ರದಲ್ಲಿರೋದು ಒಳ್ಳೆಯದೇ. ಆದರೆ ಬುಧನ ಜೊತೆ ಕುಜನೂ, ಹಾಗೆ ಕುಜ ಹಾಗೂ ಬುಧನ ಮೇಲೆ ಶನಿಯ ದಶಮ ದೃಷ್ಟಿ ಇರೋದ್ರಿಂದ ಕನ್ಯಾ ರಾಶಿಯವರಿಗೆ ರಕ್ತ ಸಂಬಂಧಿ ಕಾಯಿಲೆಗಳು, ಅಂದರೆ BP, ಹೈಪರ್ ಟೆನ್ಷನ್, ಶುಗರ್ ಈ ರೀತಿ ಕಾಣಿಸ್ಕೋಬೋದು ಅಥವಾ ಉಲ್ಬಣ ಆಗ್ಬೋದು ಇರೋವರೆಗೆ. ಹಾಗೆಯೇ ಪದೇ ಪದೇ ಬೆನ್ನು ನೋವು ಕೂಡ ಹೆಚ್ಚಾಗ್ಬೋದು. ಬುಧ ಕುಜನ ಸಮ್ಮಿಲನದಿಂದ ನರ ದೌರ್ಬಲ್ಯ ಕೂಡ ಉಂಟಾಗ್ಬೋದು. ಹಾಗೆಯೇ ನನ್ನ ಹೆಚ್ಚು ಕಮ್ಮಿ 5 ದಶಕಗಳ ಅನುಭವದಲ್ಲಿ ನಾನು ನೋಡಿದ ಹಾಗೆ ಕುಜ ಹಾಗೂ ಬುಧ ಜೊತೆಯಲ್ಲಿ ಇದ್ದರೆ ಯಾರಿಗಾದರೂ ಇಂಥವ್ರಿಗೆ ಸ್ವಲ್ಪ ಅಹಂಕಾರ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಬೇರೆಯವ್ರ ದೃಷ್ಟಿಯಲ್ಲಿ ಸ್ವಲ್ಪ ಕೆಟ್ಟವರಾಗಿ ಸ್ವಂತದವರನ್ನು ಹಾಗೂ ಸ್ನೇಹಿತರನ್ನು ದೂರ ಮಾಡ್ಕೊಳ್ತಾರೆ. ಮತ್ತು ಸಾಕಷ್ಟು ಕೇಸಸಲ್ಲಿ ನಾನು ನೋಡಿದಾಗೆ ಈ ಮಾರ್ಸ್ ಮರ್ಕ್ಯುರಿ ಕಾಂಬಿನೇಷನ್ ಇದ್ದರೆ ಮೈಗ್ರೇನ್ ತಲೆನೋವು ಉಂಟಾಗುತ್ತೆ, ಒನ್ ಸೈಡ್ ಹೆಡ್ಡೇಕು. ಚತುರ್ಥದಲ್ಲಿ ದ್ವಿತೀಯ ಭಾಗ್ಯಾಧಿಪತಿ ಶುಕ್ರ ಇರೋದ್ರಿಂದ ತಾಯಿ ಆಶೀರ್ವಾದದಿಂದ ಒಂದು ಸೈಟ್ ಅಥವಾ ಒಂದು ವಾಹನ ಲಭ್ಯ ಆಗ್ಬೋದು. ಹಾಗನ್ಬಿಟ್ಟು ಅವ್ರಿಗೆ ಹೋಗಿ ಪೀಡಿಸ್ಬಾರ್ದು. ಷಷ್ಠದಲ್ಲಿ ರಾಹು ಇರೋದ್ರಿಂದ ಪದೇ ಪದೇ ಅಜೀರ್ಣ ಹಾಗೂ ಸ್ಟಮಕ್ ಇನ್ಫೆಕ್ಷನ್ಸ್ ಆಗ್ಬೋದು. ಸಪ್ತಮದಲ್ಲಿ ಶನಿ ಇದ್ದರೆ ಇದು ಬಹಳ ಅನುಭವದಿಂದ ನಾನು ಹೇಳ್ತಾ ಇರೋದು.
ಹಾಗೆಯೇ ಸಪ್ತಮಾಧಿಪತಿ ಗುರು 10ನೇ ಕೇಂದ್ರ ಸ್ಥಾನದಲ್ಲಿರೋದ್ರಿಂದ ಜಾಸ್ತಿ ವಯಸ್ಸಾಗಿರೋಂಥ ಅವಿವಾಹಿತರಿಗೆ, ಎಷ್ಟೋ ಮಂದಿಗೆ 40, 45, 50 ವರ್ಷ ಆದರೂ ಮದುವೆ ಆಗಿರಲ್ಲ ನೋಡಿ, ಎಲ್ಲನೂ ಚೆನ್ನಾಗಿರ್ತವ್ರಿಗೆ, ಬಟ್ ಸ್ಟಿಲ್ ಮದುವೆ ಆಗಿರಲಿಲ್ಲ. ಅಂಥವ್ರು ಪ್ರಯತ್ನ ಪಟ್ಟರೆ ಈಗ ಸದ್ಯಕ್ಕೆ ಈ ರಾಶಿಯವರಿಗೆ ಮದುವೆ ಪ್ರಯತ್ನಗಳು ಫಲಿಸುತ್ತೆ. ಅಫ್ಕೋರ್ಸ್ ಸ್ವಲ್ಪ ಮಟ್ಟಿಗೆ ಅವರ ಜಾತಕದಲ್ಲೂ ವಿವಾಹ ಯೋಗ ಇರಬೇಕು. ಇನ್ನು 12ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಪುಣ್ಯಕ್ಷೇತ್ರಗಳ ದರ್ಶನ ಆಗುತ್ತೆ, ಪಿಲಿಗ್ರಿಮೇಜಸ್ಸು, ಹಾಗೆಯೇ ವಿಚಿತ್ರ ದೈವಿಕ ವಿಚಿತ್ರ ದೆವ್ವದ ಅನುಭವಗಳು ಆಗ್ಬೋದು ಅವ್ರಿಗೆ. ಓಕೆ. ಅಂದರೆ ಕನಸಲ್ಲಿ ಓಕೆ. ಇವ್ರು ಕೇಳ್ತಾರೆ, ಇದೆಲ್ಲ ಬಂದಾಗ ಕೆಟ್ಟದ್ದು, ದೇವರು ಬಂದರೆ ಕೆಟ್ಟ ಒಳ್ಳೇದಾ, ದೆವ್ವ ಬಂದರೆ ಕೆಟ್ಟದ್ದಾ ಅಂತ. ಎರಡೂ ಏನೂ ಅಲ್ಲ. ಯಾಕೆ ಗೊತ್ತಾ, ಈ ಕನಸುಗಳು 9% ಕೇಸಲ್ಲಿ ಬರೋದು ಹೊಟ್ಟೆ ಕೆಟ್ಟಾಗ. ಓಕೆ. ಭಾಳ ಅಜೀರ್ಣ ಆಗಿಬಿಟ್ರೆ ಏನೇನೋ ಕನಸುಗಳು ಬರುತ್ತೆ. ಓನ್ಲಿ 20 to 25% ಕನಸುಗಳಿಗೆ ಏನಾದರೂ ಒಂದು ಡೀಪ್ ಮೀನಿಂಗ್ ಅಂತ ಇರುತ್ತೆ. ಬಟ್ ಅದರ್ವೈಸ್ ಅಬೌಟ್ 80% ಇಟ್ಸ್ ಆಲ್ ಬಿಕಾಸ್ ಆಫ್ ಯುವರ್ ಬ್ಯಾಡ್ ಸ್ಟಮಕ್ಕು, ಅಥವಾ ನೀವು ರಾತ್ರಿ ಓದಬೇಕಾದ್ರೆ ಯಾವುದೋ ದೆವ್ವದ ಕತೆ ಓದಿದರೆ ಆ ರೀತಿಯಲ್ಲಿ ಆಗ್ಬೋದು. ಇದಕ್ಕೆ ಪರಿಹಾರ ಏನಂದರೆ, ಪಂಚಮಾಧಿಪತಿ ಶನಿ ರಾಶಿಯ ಮೇಲೆ ಗುರು ಮನೆಯಿಂದ ದೃಷ್ಟಿ ಹಾಕಿರೋದ್ರಿಂದ ಕನ್ಯಾ ರಾಶಿಯವರು ಶಿವನ ಆರಾಧನೆ ಮಾಡಬೇಕಾಗತ್ತೆ. ಆರೋಗ್ಯದ ಸಮಸ್ಯೆಗಳನ್ನು ಹಾಗೂ ಕಷ್ಟಗಳನ್ನ ದೂರ ಮಾಡ್ಕೊಳ್ಳೋಕ್ಕೆ ಸದ್ಯಕ್ಕೆ ಕನ್ಯಾ ರಾಶಿಯವರು ಒಂದು ಜಟಾಧರ ಶ್ಲೋಕ ಅಂತ ಬರುತ್ತೆ, ಶಿವನ ಸಂಬಂಧಪಟ್ಟಿದ್ದು. ದಿನನಿತ್ಯ ಮುಂಜಾನೆ ಅಥವಾ ಸಂಜೆ ಉತ್ತರಾಭಿಮುಖ 28 ಬಾರಿ ಜಪಿಸಬೇಕು. ಈ ಶ್ಲೋಕ ಯಾವ ರೀತಿಯಲ್ಲಿ ಬರುತ್ತೆ ಅಂದರೆ, ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಂ ಅಹಂ ಭಜೆ ಅಂತ ಬರುತ್ತೆ. ಮತ್ತೊಮ್ಮೆ ಹೇಳ್ತೀನಿ, ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಂ ಅಹಂ ಭಜೆ ಅಂತ. 4 ಸೋಮವಾರಗಳು ಶಿವನ ದೇಗುಲಕ್ಕೆ ಸ್ವಲ್ಪ ಬಿಲ್ಪತ್ರೆ, ಸ್ವಲ್ಪ ಹಾಲು, 1-2 ಬಾಳೆಹಣ್ಣು ಅರ್ಪಿಸಿ ಅರ್ಚನೆ ಮಾಡಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಇಷ್ಟು ಕನ್ಯಾ ರಾಶಿಗೆ ಸಂಬಂಧಪಟ್ಟಿದ್ದು. ಗುರುಗಳಲ್ಲಿಗೆ 6 ರಾಶಿಗಳಾಯಿತು, ಇನ್ನು ಉಳಿದಿರೋದು 6. ತುಲಾ ರಾಶಿಯಿಂದ ಮತ್ತೆ ತುಲಾ ರಾಶಿಗೆ ರಾಷ್ಟ್ರಾಧಿಪತಿ ಶುಕ್ರ ತೃತೀಯದಲ್ಲಿ, ಅಂದರೆ 3ನೇ ಮನೆಯಲ್ಲಿ, ಇದಕ್ಕೆ ಉಪಚಾಯ ಸ್ಥಾನ ಅಂತೀವಿ ಟೆಕ್ನಿಕಲ್ ಆಗಿ. 3 ಗ್ರಹಗಳ ಜೊತೆ ಅಂದರೆ ರವಿ, ಬುಧ ಹಾಗೂ ಕುಜನ್ ಸಂಯೋಜನೆ ಇದೆ. 3ನೇ ಮನೆಗೆ ಭ್ರಾತೃಸ್ಥಾನ ಅಂತ ಕರಿತೀವಿ, ಹೌಸ್ ಆಫ್ ಸಿಬ್ಲಿಂಗ್ಸ್ ಅಂತ. ಇದಕ್ಕೆ ಇನ್ನೊಂದು ಹೆಸರು ಪರಾಕ್ರಮ ಸ್ಥಾನ ಅಂತಲೂ ಕರಿತೀವಿ. ಒಂದು ಕಡೆ ತುಲಾ ರಾಶಿಯರ ಒಡ ಹುಟ್ಟಿದವರ ಯೋಗಕ್ಷೇಮಕ್ಕೆ ಅಷ್ಟು ಸ್ಮೂತಾಗಿರೋದಿಲ್ಲ, ಸ್ವಲ್ಪ ಅಶುಭ ವಾರ್ತೆಗಳು ಕೇಳಿ ಬರಬಹುದು ಒಡ ಹುಟ್ಟಿದವ್ರ ವಿಷಯದಲ್ಲಿ. ಇನ್ನೊಂದು ಕಡೆ ಅದರಲ್ಲೂ ಮೇ 2026ವರೆಗೂ ಅಂದ್ಕೊಂಡಿದ್ದ ಸುಮಾರು ಕೆಲಸಗಳಿಗೆ ಚಾಲನೆ ಸಿಗುತ್ತೆ, ಸ್ವಲ್ಪ ಯಶಸ್ಸು ಹಾಗೂ ಕೀರ್ತಿ ಕೂಡ ಇರುತ್ತೆ. ಹೊಸ ವಾಹನ, ಇಂಟರ್ನ್ಯಾಷನಲ್ ಟ್ರಾವೆಲ್ಲು, ಅಂದರೆ ಯಾರಿಗೆ ಅಪ್ಲೈ ಆಗುತ್ತೆ ಅವ್ರಿಗೆ, ಹೊಸ ನಿವೇಶನ ಅಥವಾ ಮನೆ ಕೂಡ ಲಭ್ಯ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಆರೋಗ್ಯದಲ್ಲಿ ಆಯಾಸ ಹೆಚ್ಚಾಗಿ BP, ಯೂರಿಕ್ ಆ್ಯಸಿಡ್ ಲೆವೆಲ್ಸು ಕೂಡ ಹೆಚ್ಚಾಗ್ಬೋದು. ಮೈ ಮೂಳೆಗಳಲ್ಲಿ ಅಲ್ಲಿ ಇಲ್ಲಿ ಪದೇ ಪದೇ ನೋವುಗಳಾಗ್ತಾ ಇರ್ಬೋದು. ಈ ರೀತಿಯ ಸಮಸ್ಯೆಗಳು ಉಂಟಾಗ್ಬೋದು. ಲಾಭಾಧಿಪತಿ ರವಿಯಿಂದ ಹಣದ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಭಾಗ್ಯಸ್ಥಾನಾಧಿಪತಿ ಬುಧನಿಂದ ಅಂದ್ಕೊಂಡಿದ್ದಕ್ಕೆ ಮುಖ್ಯ ಕೆಲಸಗಳೆಲ್ಲ ಈಡೇರುತ್ತೆ. ವ್ಯಯಾಧಿಪತಿ ಬುಧನಿಂದ ಖರ್ಚು ಕೂಡ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ದ್ವಿತೀಯ ಸಪ್ತಮಾಧಿಪತಿ ಕುಜನಿಂದ ಸಂಭಾವಿತರಿಗೆ ಮದುವೆ ಪ್ರಯತ್ನ ಫಲಿಸುತ್ತೆ, ಅಂದರೆ ಯಾರು ಟ್ರೈ ಮಾಡ್ತಾ ಇರ್ತಾರೋ ಆಗುತ್ತೆ. ಆದರೆ ಇಷ್ಟು ಗ್ರಹಗಳ ಮೇಲೆ ಶನಿಯ ದಶಮ ದೃಷ್ಟಿ ಇರೋದ್ರಿಂದ ಮನಸ್ಸಲ್ಲಿ ಏನೋ ಒಂದು ಎಕ್ಸ್ಪ್ಲೇನ್ ಮಾಡೋಕ್ಕಾಗದಿರೋದು ಒಂದು ಆತಂಕ ಅಂತ ಇರುತ್ತೆ ಅವರಿಗೆ. ಕರ್ಮಸ್ಥಾನಾಧಿಪತಿ ಚಂದ್ರ ಅಷ್ಟಮದಲ್ಲಿ ಉಚ್ಚನಾಗಿರೋದ್ರಿಂದ ವೃತ್ತಿಯಲ್ಲಿ ವಿಚಿತ್ರ ಅನಿರೀಕ್ಷಿತ ರೀತಿಯಲ್ಲಿ ಆಗಾಗ ದುಡ್ಡು ಬರ್ತಾ ಇರುತ್ತೆ, ಅಂದರೆ ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡಾಗಿ ಬರ್ತಾ ಇರುತ್ತೆ. ರಾಶಿಯ ಮೇಲೆ ಹಾಗೂ ಚತುರ್ಥ ಗ್ರಹಗಳ ಮೇಲೆ ಗುರು ದೃಷ್ಟಿಯಿಂದ ಕೆಲವು ಒಳ್ಳೆಯ ಆಸೆಗಳು ಕೂಡ ಈಡೇರುತ್ತೆ. ತುಲಾ ರಾಶಿಯವರು ಕೂಡ